ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ಒಂದು LG ಬ್ರ್ಯಾಂಡ್ನ 14+ ಸೆಟ್ಟಿಂಗ್ ಡಿಶ್ ವಾಷರ್ ಬಗ್ಗೆ ತಿಳಿಸ್ಕೊಡ್ತೀವಿ. ಸೊ ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸತೀಶ್ ಅವರಿದ್ದಾರೆ. ಇದರಲ್ಲಿ ಸ್ಪೆಸಿಫಿಕೇಷನ್ ಫೀಚರ್ ಎಲ್ಲ ಕಂಪ್ಲೀಟಾಗಿ ಡೆಮೋನ ತಿಳಿಸ್ಕೊಡ್ತಾರೆ. ಹಾಯ್ ಸತೀಶ್. ಸೊ ಇದನ್ನು ತಿಳಿಸ್ಕೊಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರೆಲ್ಲ ಡಿಶ್ ವಾಷರ್ ತೊಗೊಳ್ಬೇಕಂತ ಪ್ಲಾನ್ ಮಾಡ್ತಾ ಇರ್ತಾರೆ, ಸೊ ಇಲ್ಲದ್ರೆ ಡಿಶ್ ವಾಷರ್ ಯಾವ ಥರ ಇರುತ್ತೆ ಅಂತ ನೋಡಬೇಕಂತ ಇರ್ತಾರೆ, ಅವ್ರಿಗೆ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋನ ಶುರು ಮಾಡ್ತೀವಿ. ನಮಸ್ತೆ, ನನ್ನ ಹೆಸರು ಸತೀಶ್. ಈಗ ಮುಂಚಿನ ವೀಡಿಯೋಗಳಲ್ಲಿ ವಾಷಿಂಗ್ ಮಿಷಿನ್ ಬಗ್ಗೆ ನಾವು ಡೆಮೋ ವೀಡಿಯೋಗಳನ್ನ ಮಾಡಿದ್ವಿ. ಸೊ ಇವತ್ತು ಬಂದು LG 14+ ಡಿಶ್ ವಾಷರ್ ಬಗ್ಗೆ ನಾವು ಡೆಮೋ ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಇದರದ್ದು ಮಾಡೆಲ್ ನಂಬರ್ ಬಂದು DFB 532FP ಅಂತೇಳಿ. ಸೊ ಈ ಮಾಡೆಲಲ್ಲಿ ನಿಮ್ಗೆ ಏನೆಲ್ಲ ಫೀಚರ್ಸು ಸ್ಪೆಸಿಫಿಕೇಷನ್ ಬರುತ್ತೆ, ಸೊ ಮತ್ತು ಯಾವ ಥರ ನಾವು ಯೂಸ್ ಮಾಡ್ಬೋದು ಇದನ್ನು. ಸೊ ಹಾಗೆ ಇದು ಸ್ವಲ್ಪ ಏನಂದರೆ ಇವಾಗ ಇರೋದರಲ್ಲಿ ಬಂದುಬಿಟ್ಟು ಟೆಕ್ನಾಲಜಿ ವೈಸು ಅಥವಾ ಫೀಚರ್ ಸ್ಪೆಸಿಫಿಕೇಷನ್ ವೈಸ್ ನೋಡ್ತೀನಿ ಅಂತ ಹೇಳಿದ್ರೆ ಲೇಟೆಸ್ಟ್ ಮಾಡೆಲ್ ಬರುತ್ತೆ. ಈಗ ಬೇರೆದಕ್ಕೂ ನಾನು ಈ ಮಾಡೆಲ್ಸ್ಗೂ ಕಂಪೇರ್ ಮಾಡಿದ್ರೆ ಏನು ಡಿಫ್ರೆನ್ಸಿಯೇಷನ್ಸ್ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಸೊ ಇದು 14+ ಡಿಶ್ ವಾಷರು. ಸೊ ನಾರ್ಮಲಿ ನಮಗೆ ಎರಡು ರ್ಯಾಕ್ಸ್ ಬರುತ್ತೆ. ಸೊ ಒಂದು ಲೋಯರ್ ರ್ಯಾಕು, ಸೊ ಮತ್ತು ಇನ್ನೊಂದು ಬಂದು ಅಪ್ಪರ್ ರ್ಯಾಕ್ ಆಪ್ಷನ್ ಇರುತ್ತೆ. ಸೊ ಲೋಯರ್ ರ್ಯಾಕಲ್ಲಿ ಬಂದು ಏನಂದರೆ ನಮಗೆ ಬಿಗರ್ ವೆಸಲ್ಸ್ಗಳು ಮತ್ತು ಸರ್ವಿಂಗ್ ಪ್ಲೇಟ್ಸ್ಗಳನ್ನ ನಾವು ಸೆಟ್ ಮಾಡ್ಬೋದು. ಸೊ ಮುಂದೆ ಏನು ಕೊಟ್ಟಿರ್ತಾರೆ ಇವೆಲ್ಲ ಬಂದು ಸರ್ವಿಂಗ್ ಪ್ಲೇಟ್ಸ್ನ ನಾವು ಸೆಟ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಊಟ ಮಾಡೋವಂಥ ಪ್ಲೇಟ್ಗಳೇನಿರ್ತವೆ ದೊಡ್ಡದು, ಅದನ್ನೆಲ್ಲ ನಾವು ಸೆಟ್ ಮಾಡ್ಕೊಬೋದು. ಸೊ ಹಿಂದೆಗಡೆ ಬಂದುಬಿಟ್ಟು ಏನಂತ ಹೇಳಿದ್ರೆ ಮೀಡಿಯಮ್ ಸೈಜ್ದು ಕುಕ್ಕರು ಅಥವಾ ಕಡಾಯಿ ಈ ಥರದ್ದೆಲ್ಲ ಏನಿಡ್ತೀರ ಪಾತ್ರೆಗಳು, ಸೊ ಇವುಗಳನ್ನ ನಾವೆಲ್ಲ ಬಂದು ಸೆಟ್ ಮಾಡ್ಕೊಬೋದು. ಏನೇ ನಾವು ಸೆಟ್ ಮಾಡ್ತೀವಿ ಅಂತ ಹೇಳಿದ್ರೆ ಉಲ್ಟಾ ಸೆಟ್ ಮಾಡಬೇಕು. ಸೊ ಮತ್ತು ಮೇಲ್ಗಡೆ ಬಂದು ಅಪ್ಪರ್ ರ್ಯಾಕ್ ಕೊಟ್ಟಿರ್ತಾನೆ. ಅಪ್ಪರ್ ರ್ಯಾಕಲ್ಲಿ ಬಂದು ಸ್ಮಾಲರ್ ವೆಸಲ್ಸು ಮತ್ತು ಗ್ಲಾಸ್ಗಳು, ಸೂಪ್ ಬೌಲ್ಸು, ಕಾಫಿ ಕಪ್ಸು, ಸೊ ಈ ಥರದ್ದೆಲ್ಲ ಏನಿರುತ್ತೆ ಅದನ್ನು ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು. ಇನ್ ಕೇಸ್ ಏನಾದರೂ ನೀವು ವೈನ್ ಗ್ಲಾಸಸ್ ಎಲ್ಲ ಯೂಸ್ ಮಾಡ್ತೀರಾ ಅಂದರೆ ಸೊ ಅದನ್ನು ಕೂಡ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಮತ್ತು ಕಡಿಮೆ ಏನಾದರೂ ನಿಮಗೆ ಲೈಕ್ ಸ್ಪೂನು, ಫೋರ್ಕ್ಸು, ನೈಫ್ಸ್ ಇದೆಲ್ಲ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದನ್ನು ಬಂದು ನಾವು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಬೋದು. ಇಲ್ಲ ನೀವೇನಾದರೂ ಜಾಸ್ತಿ ಸ್ಪೂನು, ಫೋರ್ಕ್ಸು, ನೈಫ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ಪ್ಲೇಸ್ ಮಾಡಲಿಕ್ಕೆ ಸಪ್ರೇಟಾಗಿ ನಿಮಗೆ ಕಟ್ಲರಿ ಬ್ಯಾಸ್ಕೆಟ್ ಕೊಟ್ಟಿರ್ತಾನೆ. ಸೊ ಇದರಲ್ಲಿ ಏನಾದರೂ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಪೂನ್, ಫೋರ್ಕ್ಸ್, ನೈಫ್ಸ್ ಇದೆಲ್ಲ ಯೂಸ್ ಮಾಡಬೇಕಂತ ಹೇಳಿದ್ರೆ ಸೊ ಅದನ್ನು ಇಟ್ಕೊಳ್ಳೋದಕ್ಕೆ ಕಟ್ಲರಿ ರ್ಯಾಕ್ನ ಕೂಡ, ಕಟ್ಲರಿ ಬ್ಯಾಸ್ಕೆಟ್ನ ಕೂಡ ನೀವು ಯೂಸ್ ಮಾಡ್ಬೋದಿರುತ್ತೆ. ಸೊ ಎಕ್ಸಾಂಪಲ್ ಇವಾಗ ನಾವು ವಾಷಿಂಗ್ ಪ್ರೋಸೆಸ್ ಯಾವ ಥರ ವರ್ಕ್ ಆಗುತ್ತೆ ಇದರಲ್ಲಿ ಅಂತ ನೋಡ್ತೀವಿ ಅಂತ ಬಂದಾಗ, ಸೊ ನಾರ್ಮಲಾಗಿ ಎಲ್ಲ ಡಿಶ್ ವಾಷರ್ಸಲ್ಲಿ ಬಂದು ನಾವು ಪಾತ್ರೆಗಳನ್ನ ಸೇಮ್ ಇದರಲ್ಲಿ ಯಾವ ಥರ ಸೆಟ್ ಮಾಡ್ತೀವಿ ಅದೇ ಥರ ಸೆಟ್ ಮಾಡಿಬಿಟ್ಟು ನಾವು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಫಸ್ಟು ಬಂದು ಪಾತ್ರೆಗಳನ್ನ ತಣ್ಣೀರು ಸ್ಪ್ರೇ ಮಾಡುತ್ತೆ, ಕೋಲ್ಡ್ ವಾಟರ್ ಸ್ಪ್ರೇ ಆಗುತ್ತೆ. ಸೊ ಅದಾದಮೇಲೆ ಬಂದು ಬಿಸಿನೀರಲ್ಲಿ ವಾಶ್ ಮಾಡುತ್ತೆ. ಸೊ ಕೊನೆಯಲ್ಲಿ ಬಂದು ಏನಂದರೆ ರಿನ್ಸ್ ಆಗಿ ವೆಸಲ್ಸ್ಗಳು ನಮಗೆ ಡ್ರೈ ಆಗಿ ಸಿಗುತ್ತೆ. ಒಂದು ಅಡಿಷ್ನಲ್ ಫೀಚರ್ಸ್ ಇದರಲ್ಲಿ ಏನು ಆ್ಯಡ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಟ್ರೂ ಸ್ಟೀಮ್ ಆಪ್ಷನ್ ಅಂತ ಬರುತ್ತೆ. ಟ್ರೂ ಸ್ಟೀಮ್ ಆಪ್ಷನ್ ಅಂತ ಹೇಳಿದಾಗ ನಾವು ನೋಡ್ಬೋದು ವಿಸಿಬಲ್ ಆಗಿರುತ್ತೆ, ಸ್ಟೀಮ್ ನಾಸಲ್ಸ್ನ ಕೊಟ್ಟಿರ್ತಾನೆ. ಸೊ ಡೋರಲ್ಲಿ ಅಂದರೆ ಬಾಟಮಲ್ಲಿ ಬಂದು 4 ಸ್ಟೀಮ್ ನಾಸಲ್ಸ್ನ ಯೂಸ್ ಮಾಡ್ತಾನೆ. ಸೊ ಅದ್ರ ಜೊತೆಗೆ ನಮ್ಗೆ ಏನಂತ ಹೇಳಿದ್ರೆ ಮಿಡಲಲ್ಲಿ ಕೂಡ ಸ್ಟೀಮ್ ಸ್ಪ್ರೇ ಆಪ್ಷನ್ ಇರುತ್ತೆ. ಅದ್ರ ಜೊತೆಗೆ ಮೇಲ್ಗಡೆ ಟಾಪ್ ಪೋರ್ಷನಲ್ಲಿ ಕೂಡ ನಮಗೆ ಸ್ಟೀಮ್ ಸ್ಪ್ರೇನ ಯೂಸ್ ಮಾಡ್ತಾರೆ. ಸೊ ಇದರ ಬೆನಿಫಿಟ್ ಏನಂತ ಹೇಳಿದ್ರೆ ಫಸ್ಟು ಬಂದು ನೀವು ಪಾತ್ರೆಗಳನ್ನ ಇಟ್ಟು ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಪಾತ್ರೆಗಳನ್ನ ಬಂದು ಬೇರೆ ಎಲ್ಲ ಡಿಶ್ ವಾಷರ್ಗಳ ಥರನೇ ತಣ್ಣೀರಲ್ಲಿ ಬಂದು ನೆನೆಸುತ್ತೆ. ಸೊ ಅದಾದಮೇಲೆ ಬಂದುಬಿಟ್ಟು ಏನಂತ ಹೇಳಿದ್ರೆ ಸ್ಟೀಮ್ನ ಸ್ಪ್ರೇ ಮಾಡುತ್ತೆ. ಸ್ಟೀಮ್ ಸ್ಪ್ರೇ ಮಾಡೋದ್ರಿಂದ ಕಸ್ಟಮರ್ಗೆ ಏನು ಬೆನಿಫಿಟ್ಟು ಅಂತ ಹೇಳಿದ್ರೆ ಸೊ ಕೆಲವೊಂದು ಈಗ ಸ್ಟಿಕ್ಕಿ ಸ್ಟೈನ್ಸ್ ಇರುವಂಥ ವೆಸಲ್ಸ್ಗಳಿರ್ಬೋದು, ಈಗ ಅಡುಗೆ ಮಾಡಿರೋ ಪಾತ್ರೆಗಳಿರ್ಬೋದು, ಸೊ ಕೆಲವೊಂದು ಆಯಿಲಿ ವೆಸಲ್ಸ್ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಮಿಲ್ಕ್ ಬಾಯ್ಲ್ ಮಾಡಿರ್ತೀರಾ, ಸೊ ಹಾಲು ಕಾಯಿಸಿರೋ ಪಾತ್ರೆಗಳು, ಸೊ ಈ ಥರದ್ದೆಲ್ಲ ಇತ್ತು ಅಂತ ಹೇಳಿದ್ರೆ ಸೊ ಅದರಲ್ಲಿ ಏನಿರುತ್ತೆ ಜಿಡ್ನಂಶ ಇದೆಲ್ಲ ಬಂದುಬಿಟ್ಟು ನೀಟಾಗಿ ಮತ್ತು ಒಂದು ಕೆಲವೊಂದು ಈಗ ಫ್ರೈ ಮಾಡಿರೋಂಥ ವೆಸಲ್ಸ್ಗಳಿತ್ತು ಅಂತ ಹೇಳಿದ್ರೆ ಆ ಸ್ಟಿಕ್ಕಿ ಸ್ಟೈನ್ಸ್ ಎಲ್ಲ ಬಂದು ಲೂಸ್ ಆಗುತ್ತೆ. ಸೊ ವಾಷಿಂಗ್ ಕ್ವಾಲಿಟಿಗೆ ಹೆಲ್ಪ್ ಆಗುತ್ತೆ. ಸೊ ಮತ್ತು ನಮಗೇನಂತ ಹೇಳಿದ್ರೆ ಸೊ ಅದಾದಮೇಲೆ ವಾಟ್ರಲ್ಲಿ ವಾಶ್ ಆಗುತ್ತೆ. ಸೊ ಬಿಫೋರ್ ಡ್ರೈ ಒಂದ್ಸಲಿ ಸೊ ಸ್ಟೀಮ್ ಜನ್ರೇಟ್ ಆಗುತ್ತೆ. ಸೊ ಬಿಫೋರ್ ಡ್ರೈ ಸ್ಟೀಮ್ ಜನ್ರೇಟ್ ಆಗೋದ್ರಿಂದ ಯಾವುದೇ ಥರ ಸ್ಮೆಲ್ ಉಳ್ಕೊಳ್ಳಲ್ಲ ಪಾತ್ರೆಗಳಲ್ಲಿ. ಮತ್ತು ಡ್ರೈಯಿಂಗ್ ಎಫಿಷಿಯನ್ಸಿ ನಾವು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದಾಗ ಸೊ ತುಂಬ ಬೆಟರ್ ಆಗಿರುತ್ತೆ. ಯಾವುದೇ ಥರ ವಾಟ್ರ್ ಮಾರ್ಕ್ಸ್ ಉಳಿಯಲ್ಲ. ಸೊ ನೀಟಾಗಿ ವಾಷಿಂಗ್ ಕ್ವಾಲಿಟಿಗೆ ಮೇಯ್ನ್ ಬಂದು ಏನಂತ ಹೇಳಿದ್ರೆ ಇದು ನಮ್ಗೆ ಹೆಲ್ಪ್ ಆಗುತ್ತೆ. ವಾಷಿಂಗ್ ಹೈಜಿನಿಕ್ ಆಗಿ ನಮ್ಗೆ ಸಿಗುತ್ತೆ. ಸೊ ಇದು ಮೇಜರ್ ಅಡ್ವಾಂಟೇಜ್ ಇರುತ್ತೆ. ಮತ್ತು ಏನು ಕೊಡ್ತಾರೆ ಫ್ಯಾನ್ಸ್, ಇವಾಗ ನಾವೆಲ್ಲ ಡಿಶ್ ವಾಷರ್ಸಲ್ಲಿ ಏನು ನೋಡಿರ್ತೀವಿ ಸೊ ಮೇಲ್ಗಡೆ ಒಂದು ಮತ್ತು ಕೆಳಗಡೆ ಒಂದು 2 ಕಡೆ ಫ್ಯಾನ್ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಸ್ವಲ್ಪ ಏನು ಫ್ಯಾನ್ ಯೂಸ್ ಮಾಡ್ತಾರೆ ಡಿಫ್ರೆಂಟಾಗಿ ಬರುತ್ತೆ. ಸೊ ಕ್ವಾಡ್ ವಾಶ್ ಅಂತ ಕರೀತಾರೆ. ಕ್ವಾಡ್ ವಾಶ್ ಅಂತ ಹೇಳಿದಾಗ ನಮಗೆಲ್ಲ ಡಿಶ್ ವಾಷರ್ ನೋಡಿದಾಗ ಏನಂದರೆ 2 ಫ್ಯಾನ್ಗಳನ್ನ ಯೂಸ್ ಮಾಡಿರ್ತಾರೆ. ಬಟ್ LGನಲ್ಲಿ ಬಂದು ಸೊ 4 ಫ್ಯಾನ್ಸ್ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಬಂದು ನೀವು ನೋಡ್ತಾ ಇರ್ಬೋದು ಸ್ಟೀಲ್ ಕೋಟೆಡ್ ಏನಿರುತ್ತಲ್ಲ ಸೊ ಅದು ಬಂದು ಟಿಲ್ಟೆಡ್ ಫ್ಯಾನ್ಸ್ ಅಂತ ಕರಿತೀವಿ. ಅಂದರೆ ಈಗ ನಮ್ಗೆ ಏನು ವಾಟರ್ ಸ್ಪ್ರೇ ಮಾಡಬೇಕಾದ್ರೆ ಸೊ ಅದು ನಮ್ಗೆ ಆ್ಯಕ್ಷನಲ್ಲಿ ಇರುತ್ತೆ, ಟಿಲ್ಟ್ ಆಗುತ್ತೆ. ಸೊ ಹಂಗಾಗಿ ಏನಂತ ಹೇಳಿದ್ರೆ ನಮ್ಗೆ ಇವಾಗ ಏನೇ ಒಂದು ಸೊ ಪಾತ್ರೆಗಳನ್ನ ಇಟ್ಟು ನಾವು ವಾಶ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲ ಕಡೆಗೂ ನಮ್ಗೆ ಏನಂದರೆ ಪರ್ಫೆಕ್ಟಾಗಿ ವಾಟರ್ ಸ್ಪ್ರೇ ಬರೋದ್ರಿಂದ ಸೊ ವಾಷಿಂಗ್ ಕ್ವಾಲಿಟಿ ಸೊ ತುಂಬಾ ಬೆಟರ್ ಆಗಿರುತ್ತೆ ಇದರಲ್ಲಿ.
ಸೊ ಮತ್ತು ರ್ಯಾಕ್ ಏನಿದೆ, ಸೊ ಈ ರ್ಯಾಕ್ ಅಡ್ಜಸ್ಟ್ಮೆಂಟ್ಸು ಅಷ್ಟೇ ಈಸಿ ಇರುತ್ತೆ. ಸೊ ಈಗ ಕೆಲವೊಂದು ಮಾಡಲ್ಸಲ್ಲಿ ಏನಾಗುತ್ತೆ, ರ್ಯಾಕ್ನ ನಾವು ಅಡ್ಜಸ್ಟ್ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ರ್ಯಾಕ್ನ ಹೊರಗಡೆ ತೆಗೆದು ಅದಾದಮೇಲೆ ಸೊ ವೀಲ್ಸ್ ಕೊಟ್ಟಿರ್ತಾನೆ ಅದನ್ನು ನಾವು ಅಡ್ಜಸ್ಟ್ ಮಾಡಿ ಯೂಸ್ ಮಾಡಬೇಕು. ಇದರಲ್ಲಿ ಈಸಿ ರ್ಯಾಕ್ ಅಡ್ಜಸ್ಟ್ಮೆಂಟ್ಸ್ ಅಂತ ಆಪ್ಷನ್ ಇದೆ. ಈಸಿ ರ್ಯಾಕ್ ಅಡ್ಜಸ್ಟ್ಮೆಂಟ್ಸ್ ಅಂತ ಹೇಳಿದ್ರೆ ಏನಿಲ್ಲ, ಸೊ ಎಕ್ಸಾಂಪಲ್ ಇವಾಗ ಏನಾದರೂ ನಮಗೆ ಇದನ್ನು ಡೌನ್ ಇದು ಮಾಡಬೇಕಂತ ಹೇಳಿದ್ರೆ ಜಸ್ಟ್ ಇಲ್ಲಿ ಬಟನ್ಸ್ ಕೊಟ್ಟಿರ್ತಾನೆ, ಇದನ್ನು ಪ್ರೆಸ್ ಮಾಡಿದ್ರೆ ಸೊ ಡೌನ್ವರ್ಡ್ಸ್ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ ಡೌನ್ಗೆ ಇಡಿಸ್ಬೋದು, ಇಲ್ಲ ನಮಗೇನಾದರೂ ಬೇಕು ಅಂತ ಹೇಳಿದ್ರೆ ಸೊ ಅಪ್ವರ್ಡ್ಸ್ ಕೂಡ ನಾವೇನಂತ ಹೇಳಿದ್ರೆ ಇದನ್ನು ಎತ್ಕೊಬೋದು. ಪರ್ ವಾಷಿಂಗ್ ಸೈಕಲ್ಗೆ ನಮ್ಗೆ ಇವಾಗ ಹೆಂಗೆ ಯೂಸ್ ಮಾಡ್ತೀವಿ ನಾವು ಪಾತ್ರೆಗಳು ತೊಳಿಲಿಕ್ಕೆ ಕೈಲಿ ಅಂತ ಹೇಳಿದ್ರೆ, ಸೊ ಈಗ ತುಂಬ ವಾಟ್ರು ವೇಸ್ಟ್ ಆಗ್ತಾ ಇರುತ್ತೆ. ಬಟ್ ಡಿಶ್ ವಾಷರಲ್ಲಿ ಬಂದ್ಬಿಟ್ಟು ಏನಂದ್ರೆ ಮ್ಯಾಕ್ಸಿಮಮ್ 12 to 13 ಲೀಟರ್ಸ್. ಸೊ ಒಳಗಡೆ ನಮ್ಗೆ ಏನಂದರೆ ವಾಷಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಒಂದು ವಾಟರ್ ಸೇವಿಂಗ್ ಇರುತ್ತೆ ಮತ್ತು ಇನ್ನೊಂದು ಬಂದು ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಏನಂದರೆ ಬಿಸಿನೀರು ಮತ್ತು ಸ್ಟೀಮಲ್ಲಿ ವಾಶ್ ಆಗೋದ್ರಿಂದ ವಾಷಿಂಗ್ ಕ್ವಾಲಿಟಿ ಹೈಜಿನಿಕ್ ಆಗಿರುತ್ತೆ, ಯಾವುದೇ ಥರ ಪಾತ್ರೆಗಳಲ್ಲಿ ಸ್ಮೆಲ್ ಉಳಿಯಲ್ಲ. ಸೊ ಮತ್ತು ಕೆಲವೊಂದು ಇವಾಗ ಗ್ಲಾಸ್ ವೆಸಲ್ಸ್ ಇವೆಲ್ಲ ನಾವು ವಾಶ್ ಮಾಡ್ತೀವಿ ಮತ್ತು ಟಪ್ಪರ್ ವೇರ್ಸ್ ಎಲ್ಲ ವಾಶ್ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ನಾವು ಅದು ಒರೆಸಿಡಬೇಕು ಅನ್ನೋ ನೆಸೆಸಿಟಿ ಕೂಡ ಇರೋದಿಲ್ಲ ಇದರಲ್ಲಿ. ಸೊ ಡ್ರೈಯಿಂಗ್ ಆಪ್ಷನ್ಸು ಕೂಡ ಮಷೀನಲ್ಲೇ ಕೊಟ್ಟಿರ್ತಾನೆ. ಇದರಲ್ಲಿ ನಮಗೆ ಪ್ರೋಗ್ರಾಮ್ಸ್ ವೈಸ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಮತ್ತು ಇನ್ನೊಂದು ಏನಂದರೆ ಈಗ ಕಸ್ಟಮರ್ ಯಾರೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ರಿಕ್ವೈರ್ಮೆಂಟ್ಸ್ ಅಂತ ಬಂದಾಗ ಈಗ ಡಿಶ್ ವಾಷರ್ ಒಂದು ನಾನು ಯೂಸ್ ಮಾಡ್ತೀನಿ, ಇದಕ್ಕೆ ಲೈಕ್ ನಮ್ಮ ರಿಕ್ವೈರ್ಮೆಂಟ್ಸ್ ಅಂತ ಬಂದಾಗ ಏನಾಗುತ್ತೆ, ನಾನ್ ಅಯೋಡಿನ್ ಸಾಲ್ಟ್ ಅಥವಾ ಡಿಶ್ ವಾಷರ್ ಸಾಲ್ಟ್ ಅಂತ ಹೇಳಿ ಕರಿತೀವಿ. ಸೊ ಅದನ್ನು ಬಂದುಬಿಟ್ಟು ನಾವು ಇಲ್ಲಿ ಫಿಲ್ ಮಾಡ್ಬೋದು. ಅರೌಂಡ್ 1.5 ಕಿಲೋವರೆಗೂ ನಾವು ಡಿಶ್ ವಾಷರ್ ಸಾಲ್ಟ್ನ ಒಂದ್ಸಲಿಗೆ ನಾವು ಫಿಲ್ ಮಾಡ್ಬೋದಿರುತ್ತೆ. ಸೊ ಒನ್ಸ್ ನೀವು ಫಿಲ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಸೊ ಅದು ಯಾವಾಗ 80% ಅಬೋವ್ ಕನ್ಸಂಪ್ಷನ್ ಕಂಪ್ಲೀಟ್ ಆದಾಗ ಆಟೋಮೆಟಿಕ್ಕಾಗಿ ನಿಮಗೇನೆ ಇಂಡಿಕೇಟ್ ಮಾಡುತ್ತೆ. ಸೊ ಆ ಟೈಮಲ್ಲಿ ಬಂದುಬಿಟ್ಟು ಮತ್ತೆ ನಾವು ಅದು ಏನಿರುತ್ತೆ ಡಿಶ್ ವಾಷರ್ ಸಾಲ್ಟ್ನ ರೀಫಿಲ್ ಮಾಡ್ಕೊತೀವಿ. ಡಿಶ್ ವಾಷರ್ ಸಾಲ್ಟ್ ಯೂಸ್ ಮಾಡೋ ರೀಸನ್ ಬಂದುಬಿಟ್ಟು ಏನಂತ ಹೇಳಿದ್ರೆ, ಸೊ ಇದರಲ್ಲಿ ನಾವು ವಾಶ್ ಮಾಡ್ತಾ ಇರೋದು ವೆಸಲ್ಸ್ಗಳು, ಸೊ ಮೆಟಲ್ಸ್ ಇರುತ್ತೆ, ಅಂದರೆ ಲೈಕ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾತ್ರೆಗಳನ್ನ ನಾವು ಇದರಲ್ಲಿ ಇಡ್ತೀವಿ. ಸೊ ಆ ವಾಟ್ರಲ್ಲಿ ಏನು ಹಾರ್ಡ್ನೆಸ್ ಇರುತ್ತೆ, ಸೊ ಅದರಿಂದ ಏನಾಗುತ್ತೆ ಪಾತ್ರೆಗಳ ಮೇಲೆ ವಾಟ್ರ್ ಮಾರ್ಕ್ಸ್ ಉಳ್ಕೊಬೋದು ಮತ್ತು ಕೆಲವೊಮ್ಮೆ ಕಲರ್ ಚೇಂಜ್ ಆಗ್ಬೋದು, ಯಾಕೆಂದರೆ ಬಿಸಿನೀರಲ್ಲಿ ವಾಶ್ ಆಗ್ತಾ ಇರುತ್ತೆ. ಸೊ ಅದನ್ನು ರಿಡ್ಯೂಸ್ ಮಾಡೋದಕ್ಕೋಸ್ಕರ ಏನಂತ ಹೇಳಿದ್ರೆ, ವಾಟ್ರಲ್ಲಿರೋ ಹಾರ್ಡ್ನೆಸ್ನ ರಿಡ್ಯೂಸ್ ಮಾಡಲಿಕ್ಕೋಸ್ಕರ ಮೈನ್ ಬಂದು ನಾನ್ ಅಯೋಡಿನ್ ಸಾಲ್ಟ್ನ ಯೂಸ್ ಮಾಡ್ತಾರೆ ಡಿಶ್ ವಾಷರ್ಸಲ್ಲಿ. ಸೊ ಮತ್ತು ಇನ್ನೊಂದು ಬಂದು ರಿನ್ಸೈಡ್ ಅಂತ ಹೇಳಿ ಕೊಡ್ತಾರೆ. ರಿನ್ಸೈಡ್ ಬಂದುಬಿಟ್ಟು ಯಾವ ಪರ್ಪಸಿಗೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಸೊ ಪಾತ್ರೆಗಳದ್ದು ಬೆಟರ್ ಶೈನಿಂಗು ಮತ್ತು ಡ್ರೈಯಿಂಗ್ ನೀಟಾಗಿರಲಿ ಅಂದ್ಬಿಟ್ಟು ಏನಂದರೆ ರಿನ್ಸೈಡ್ನ ನಾವು ಯೂಸ್ ಮಾಡ್ತೀವಿ. ರಿನ್ಸೈಡ್ ಕೂಡ ಸೇಮ್. ಸೊ ಎಕ್ಸಾಂಪಲ್ ನೀವು ಒಂದ್ಸಲಿ ಫಿಲ್ ಮಾಡಿ ಇಟ್ಟಿದ್ದೀರಾ ಅಂತ ಹೇಳಿದ್ರೆ 80% ಮೇಲೆ ಯಾವಾಗ ಕನ್ಸಂಪ್ಷನ್ ಕಂಪ್ಲೀಟ್ ಆಗುತ್ತೆ, ಸೊ ಅದಾದಮೇಲೆ ನಿಮ್ಗೆ ಆಟೋಮೆಟಿಕ್ಕಾಗಿ ಇಂಡಿಕೇಷನ್ಸ್ ತೋರಿಸಿದೆ. ಯಾವುದು ಇಂಡಿಕೇಷನ್ ಅಂದ್ಬಿಟ್ಟು ನಾನು ನೆಕ್ಸ್ಟ್ ತೋರಿಸ್ತೀನಿ. ಸೊ ಇದು ಬಂದು ಡಿಟರ್ಜೆಂಟ್ ಯೂಸ್ ಮಾಡಲಿಕ್ಕೆ. ಸೊ ಡಿಟರ್ಜೆಂಟ್ ಅಥವಾ ಟ್ಯಾಬ್ಲೆಟ್ ಯಾವುದಾದ್ರೂ ಕೂಡ ನೀವು ಯೂಸ್ ಮಾಡ್ಬೋದು ವಾಷಿಂಗ್ ಪರ್ಪಸಿಗೋಸ್ಕರ. ಡಿಶ್ ವಾಷರ್ ಡಿಟರ್ಜೆಂಟ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ. ಸೊ ಇದನ್ನು ನಾವೇನಂದರೆ ಎವ್ರಿ ಟೈಮ್ ಫಿಲ್ ಮಾಡಬೇಕಾಗುತ್ತೆ. ಸೊ ನಾನ್ ಅಯೋಡಿನ್ ಸಾಲ್ಟು ಮತ್ತು ರಿನ್ಸೈಡ್ ಬಂದುಬಿಟ್ಟು ಏನಂದರೆ ಒನ್ಸ್ ನೀವು ಫಿಲ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಸೊ ಅದು ಆಟೋಮೆಟಿಕ್ ಕನ್ಸಂಪ್ಷನ್ ತೊಗೊತಾ ಇರುತ್ತೆ. ಡಿಪೆಂಡ್ಸ್ ಆನ್ ವಾಟರ್ ಹಾರ್ಡ್ನೆಸ್ಸು ಮತ್ತು ನೀವೇನು ವೆಸಲ್ಸ್ ಇಡ್ತಾ ಇರ್ತೀರಾ ಮತ್ತು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ತಾ ಇರ್ತೀರಾ, ಇದನ್ನೆಲ್ಲ ಸೆನ್ಸ್ ಮಾಡಿಬಿಟ್ಟು ಆಟೋಮೆಟಿಕ್ ಡಿಸ್ಪೆನ್ಸ್ ಆಗುತ್ತೆ. ಒನ್ಸ್ 80%ಗಿಂತ ಜಾಸ್ತಿ ಕನ್ಸಂಪ್ಷನ್ ಕಂಪ್ಲೀಟ್ ಆಗಿದೆ ಅಂದಾಗ ಸೊ ನಾವು ಅದನ್ನು ರೀಫಿಲ್ ಮಾಡಬೇಕಾಗತ್ತೆ. ಸೊ ಮತ್ತು ಇದರಲ್ಲಿ ಪ್ರೋಗ್ರಾಮ್ಸ್ಗಳು ಯಾವ ಥರ ನಾವು ಯೂಸ್ ಮಾಡ್ಬೋದು, ಯಾವ ಪಾತ್ರೆಗಳಿಗೆ ಏನು ಪ್ರೋಗ್ರಾಮ್ ಇಡಬೇಕಂತ ನೋಡ್ತೀವಿ ಅಂತ ಹೇಳಿದ್ರೆ, ಸೊ ಫಸ್ಟ್ ಬಂದು ನಮ್ಗೆ ಆಟೋ ಅಂತೇಳಿ ಆಪ್ಷನ್ ಕೊಟ್ಟಿರ್ತಾನೆ. ಸೊ ಆಟೋ ಆಪ್ಷನ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ, ಮೈಲ್ಡ್ ಸಾಲ್ಟ್ ವೆಸಲ್ಸ್ ಎಲ್ಲ ನೀವು ಇಟ್ಟಿರ್ತೀರಾ ಅಂತ ಹೇಳಿದ್ರೆ, ಸೊ ಈ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡಿದ್ರೆ ಸೊ ಸೆನ್ಸ್ ಮಾಡುತ್ತೆ ಅದು ಸಾಯಿಲ್ ಲೆವೆಲ್ ಯಾವ ಥರ ಇದೆ ಮತ್ತು ಪಾತ್ರೆಗಳು ಎಷ್ಟು ಲೋಡ್ ಇಟ್ಟಿರ್ತೀರಾ ನೀವು, ಅದನ್ನು ಸೆನ್ಸ್ ಮಾಡಿಬಿಟ್ಟು ಅದಕ್ಕೆ ಏನು ಬೇಕು ಟೈಮ್ ಟೆಂಪ್ರೇಚರ್ ಎಲ್ಲ ಬಂದು ಮಷೀನೇ ತೊಗೊಳುತ್ತೆ. ಸೊ ಇಂಟೆನ್ಸಿವ್ ವಾಶ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ, ಲೈಕ್ ಇದು ಸ್ಪೆಷಲಿ ಬಂದ್ಬಿಟ್ಟು ಏನಂದರೆ ಅಡುಗೆ ಮಾಡಿರೋವಂಥ ಪಾತ್ರೆಗಳಿಗೆ, ಲೈಕ್ ಕೆಲವೊಂದು ಇವಾಗ ತುಂಬಾ ಅಡುಗೆ ಮಾಡಿರ್ತಾರೆ ಮತ್ತೇನಂದರೆ ಡೀಪ್ ಫ್ರೈ ಆಗಿರೋವಂಥದ್ದು ಇರುತ್ತೆ, ಅಥವಾ ಆಯಿಲಿ ವೆಸಲ್ಸ್ಗಳು, ಸೊ ಇಲ್ಲ ಮಿಲ್ಕ್ ಬಾಯ್ಲ್ ಮಾಡಿರೋಂಥ ಪಾತ್ರೆಗಳು, ಇದೆಲ್ಲ ಇತ್ತು ಅಂತ ಹೇಳಿದ್ರೆ ಇಂಟೆನ್ಸಿವ್ ವಾಶ್ನ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ರೆ ಟೆಂಪ್ರೇಚರ್ ಲೆವೆಲ್ ಜಾಸ್ತಿ ಇರುತ್ತೆ, ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಕೂಡ ಜಾಸ್ತಿ ತೊಗೊಳುತ್ತೆ. ಬಟ್ ಏನಂದರೆ ವಾಷಿಂಗ್ ಕ್ವಾಲಿಟಿ ಅಂತ ಬಂದಾಗ ಸೊ ಇದು ನಮಗೆ ಬೆಟರ್ ವಾಷಿಂಗ್ ಕ್ವಾಲಿಟಿ. ಮೇನ್ಲಿ ಬಂದು ಏನಂದರೆ ನಮ್ಮ ಇಂಡಿಯನ್ ಕುಕ್ಕರೀಸ್ಗೋಸ್ಕರನೇ ಕೊಡುವಂಥ ಸೈಕಲ್ ಇದು ಇಂಟೆನ್ಸಿವ್ ವಾಶ್ ಅಂತೇಳಿ ಬರುತ್ತೆ. ಮತ್ತು ಡೆಲಿಕೇಟ್ ಅಂತ ಬಂದಾಗ ಸೊ ಇದು ಕೂಡ ಏನಂತ ಹೇಳಿದ್ರೆ ಮೈಲ್ಡ್ ಸಾಲ್ಟ್ ವೆಸಲ್ಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ನಾವು ಡೆಲಿಕೇಟ್ನ ಯೂಸ್ ಮಾಡ್ಬೋದು. ಸೊ ಮತ್ತು ಇಲ್ಲಿ ಮೂರನೇ ಆಪ್ಷನ್ ಕೊಟ್ಟಿರ್ತಾರೆ, ನಾಲ್ಕನೇ ಆಪ್ಷನಲ್ಲಿ ರಿಫ್ರೆಶ್ ಅಂತ ಹೇಳಿ ಕೊಟ್ಟಿರ್ತಾರೆ. ಇದು ರಿಫ್ರೆಶ್ ಪ್ರೋಗ್ರಾಮ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಸೊ ಇದು ವಾಶ್ ಮಾಡುತ್ತೆ ಬಟ್ ಪಾತ್ರೆಗಳನ್ನ. ಸೊ ಇದಕ್ಕೆ ನಾವು ಯಾವುದೇ ಥರ ಡಿಟರ್ಜೆಂಟ್ ಹಾಕೋ ನೆಸೆಸಿಟಿ ಇರಲ್ಲ. ಸೊ ಇದು ಬಂದು ವಿತೌಟ್ ಡಿಟರ್ಜೆಂಟ್ ನಾವು ವಾಶ್ ಮಾಡಬೇಕಾಗತ್ತೆ. ಸೊ ವಾಷಿಂಗ್ ಯಾವ ಪಾತ್ರೆಗಳಿಗೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಇವಾಗ ನಾವು ಯೂಸ್ ಮಾಡದೆ ಸುಮಾರು ದಿನಗಳು ಇಟ್ಟಿರ್ತೀವಿ ಅಥವಾ ಮಂತ್ಸೇ ನಾವು ಇಟ್ಟಿರ್ತೀವಿ, ತಿಂಗಳುಗಳೇ ಆಗಿರುತ್ತೆ ಪಾತ್ರೆಗಳನ್ನ ಕೆಲವೊಂದು ಯೂಸ್ ಮಾಡಿ. ಸೊ ಆ ಥರದ್ದೇನೇನೆಂದರೆ ಜಸ್ಟ್ ನಾವು ಮನೆಗಳಲ್ಲಿ ಕೆಲವೊಮ್ಮೆ ತೊಳೆದಿಡ್ತಾರೆ. ಸೊ ಆ ಥರದ್ದು ಏನಾದರೂ ನೀವು ಪಾತ್ರೆಗಳನ್ನ ರಿಫ್ರೆಶ್ ಮಾಡ್ತೀರಾ ಅಂತ ಹೇಳಿದ್ರೆ ಜಸ್ಟ್ ಇದು ರಿಫ್ರೆಶ್ಮೆಂಟ್ ಸೈಕಲ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇದಕ್ಕೆ ನೀವು ಡಿಟರ್ಜೆಂಟ್ ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ವಿತೌಟ್ ಡಿಟರ್ಜೆಂಟ್ ಪಾತ್ರೆಗಳೆಲ್ಲ ಬಂದು ನಿಮಗೆ ರಿಫ್ರೆಶ್ ಆಗುತ್ತೆ, ವಿತ್ ಡ್ರೈ ಕೂಡ ಆಗುತ್ತೆ. ಸೊ ಇದು ಬಂದು ರಿಫ್ರೆಶ್ಮೆಂಟ್ ಸೈಕಲ್ ಕೊಟ್ಟಿರ್ತಾನೆ. ಸೊ ಇಕೋ ವಾಶ್ ಬಂದುಬಿಟ್ಟು ಏನಂತ ಹೇಳಿದ್ರೆ ನಿಮಗೆ ಪವರ್ ಕನ್ಸಂಪ್ಷನ್ ಕಡಿಮೆ ಇರುತ್ತೆ. ಸೊ ಅಂದರೆ ಇದರಲ್ಲಿ ಬಂದು ಮೈಲ್ಡ್ ಟೆಂಪ್ರೇಚರಲ್ಲಿ ವಾಶ್ ಆಗುತ್ತೆ. ಸೊ ವಾಷಿಂಗ್ ಕ್ವಾಲಿಟಿ ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ. ಟರ್ಬೋ ವಾಶ್ ಅಥವಾ ಎಕ್ಸ್ಪ್ರೆಸ್
ಏನು ಬರುತ್ತಲ್ಲ, ಸೊ ಈ ಎಕ್ಸ್ಪ್ರೆಸ್ ಸೈಕಲ್ನ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಟರ್ಬೋ ವಾಶ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಬಂದು ನಿಮಗೆ ಡ್ರೈಯಿಂಗ್ ಆಪ್ಷನ್ನ ಕೊಟ್ಟಿರಲ್ಲ. ಡ್ರೈ ಆಪ್ಷನ್ ಏನಾದರೂ ಈ ಪ್ರೋಗ್ರಾಮಿಗೆ ಬೇಕು ಅಂದರೆ ಸೊ ನೀವು ಡ್ರೈನ ಬಂದುಬಿಟ್ಟು ಎಕ್ಸ್ಟ್ರಾ ಡ್ರೈಯಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಬೈ ಡಿಫಾಲ್ಟ್ ಈ ಪ್ರೋಗ್ರಾಮಲ್ಲಿ ಬಂದುಬಿಟ್ಟು ಸೊ ಟರ್ಬೋ ಅಥವಾ ಎಕ್ಸ್ಪ್ರೆಸ್ ಪ್ರೋಗ್ರಾಮ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಸೊ ಇದರಲ್ಲಿ ಬಂದು ಏನಂತ ಹೇಳಿದ್ರೆ ನಮಗೆ ಡ್ರೈ ಆಪ್ಷನ್ ಇರೋಲ್ಲ, ಬಟ್ ವಾಷಿಂಗ್ ಸೈಕಲ್ ಟೈಮ್ ಏನಿರುತ್ತೆ ಸೊ ಇದು ಬಂದು ಕಡಿಮೆ ಕೊಟ್ಟಿರ್ತಾನೆ. ಸೊ ಇದು ಡೌನ್ಲೋಡ್ ಸೈಕಲ್ಲು ವೈಫೈ ಎನೇಬಲ್ ಮಷಿನ್ ಬರುತ್ತೆ. ಇದು ಕೂಡ ಏನಂತ ಹೇಳಿದ್ರೆ ನಾವು ಥಿಂಕ್ಯೂ ಅಪ್ಲಿಕೇಶನ್ ಜೊತೆ ಪೇರ್ ಮಾಡಿ ಯೂಸ್ ಮಾಡ್ತೀವಿ, ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಡಿಷನಲ್ ವಾಶ್ ಪ್ರೋಗ್ರಾಮ್ಸ್ ಎಲ್ಲ ಯೂಸ್ ಮಾಡಲಿಕ್ಕೆ ನೀವು ಯೂಸ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಏನಾದರೂ ಎರರ್ಸ್ ಇತ್ತು, ಇಶ್ಯೂಸ್ ಇತ್ತು, ಮತ್ತೇನಂದರೆ ಮಷಿನ್ ಎಷ್ಟು ಸೈಕಲ್ ಯೂಸ್ ಮಾಡಿದ್ದೀವಿ ಇದೆಲ್ಲ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಸೇಮ್ ನಿಮಗೆ LG ಥಿಂಕ್ಯೂ ಅಪ್ಲಿಕೇಶನಲ್ಲಿ ಮಾನಿಟರ್ ಮಾಡೋದಕ್ಕೂ ಆಪ್ಷನ್ ಕೊಟ್ಟಿರ್ತಾನೆ. ಸೊ ಅದ್ರದ್ದು ಇಂಡಿಕೇಷನ್ಸು ನಿಮ್ಮದು ಮತ್ತು ನಿಮ್ಗೇನಂತ ಹೇಳಿದ್ರೆ ಸೊ ಇದೇನು ಬರುತ್ತಲ್ಲ, ಸೊ ಇದು ಬಂದುಬಿಟ್ಟು ನಮಗೆ ರಿನ್ಸೇಡ್ ಏನಾದರೂ ಬಿಲೋ 80% ಬಂದಿದೆ ಅಂತ ಹೇಳಿದ್ರೆ, ಸಾರಿ 80%ಗಿಂತ ಜಾಸ್ತಿ ನಾವು ಕನ್ಸಂಪ್ಷನ್ ಆಗಿದೆ ಅಂತ ಹೇಳಿದ್ರೆ ಸೊ ಇದು ಬಂದು ನಮಗೆ ರಿನ್ಸೇಡ್ನ ಇಂಡಿಕೇಷನ್ ಬರುತ್ತೆ, ರೀಫಿಲ್ ಇಂಡಿಕೇಷನ್ಸ್ ಬರುತ್ತೆ. ಅದೇ ಥರ ಡಿಶ್ ವಾಶರ್ ಸಾಲ್ಟ್ ರೀಫಿಲ್ ಇಂಡಿಕೇಷನ್ ಬಂದುಬಿಟ್ಟು ಸೊ ಈ ಮಾರ್ಕ್ಸ್ ಇರುತ್ತೆ. ಸೊ ಇದೇನಾದರೂ ನಿಮ್ಗೆ ಇಂಡಿಕೇಟ್ ಮಾಡ್ತಾಯಿದೆ, ಬ್ಲಿಂಕ್ ಆಗ್ತಾಯಿದೆ ಅಂತ ಹೇಳಿದ್ರೆ ಸೊ ಡಿಶ್ ವಾಷರ್ ಸಾಲ್ಟ್ ಬಂದು ಮೋರ್ ದೆನ್ 80% ಕನ್ಸಂಪ್ಷನ್ ಕಂಪ್ಲೀಟ್ ಆಗಿದೆ ಅಂತೇಳಿ. ಸೊ ಇಲ್ಲಿ ಬಂದು ಏನಂದರೆ ಅಡಿಷ್ನಲ್ ಸೈಕಲ್ಸ್ನ ಕೊಟ್ಟಿರ್ತಾನೆ. ಸೊ ಲೈಕ್ ಇದೆಲ್ಲ ಅಡಿಷ್ನಲ್ ಸೈಕಲ್ಸ್ ಯಾವುದಕ್ಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ ಡ್ಯುವಲ್ ಝೋನ್ ಅಂತೇಳಿ ನಮ್ಗೆ ಆಪ್ಷನ್ ಕೊಟ್ಟಿರ್ತಾನೆ. ಸೊ ಡ್ಯುವಲ್ ಝೋನ್ ಬಂದ್ಬಿಟ್ಟು ಏನಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಕಸ್ಟಮರ್ಸ್ ಏನಾದರೂ ಕಡಿಮೆ ಲೈಕ್ ಒಂದೆರಡು ದೊಡ್ಡ ಪಾತ್ರೆಗಳಿರುತ್ತೆ, ಅದರ ಜೊತೆಗೆ ಮತ್ತು ಚಿಕ್ಕ ಚಿಕ್ಕ ಪಾತ್ರೆಗಳನ್ನ ಯೂಸ್ ಮಾಡಬೇಕಂತ ಹೇಳಿದ್ರೆ ಎರಡೂ ರ್ಯಾಕ್ನ ಯೂಸ್ ಮಾಡ್ಬೋದು. ಆಫ್ ದಿ ರ್ಯಾಕ್ ಎರಡರಲ್ಲೂ ನೀವು ಪಾತ್ರೆಗಳನ್ನ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ಡ್ಯುವಲ್ ಝೋನ್ನ ಸೆಲೆಕ್ಟ್ ಮಾಡಿ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲ ಪಾತ್ರೆಗಳು ಕಡಿಮೆ ಇದೆ, ಯಾವುದೋ ಒಂದೇ ಒಂದು ರ್ಯಾಕಲ್ಲಿ ನೀವು ಇಟ್ಟಿರ್ತೀರ ಆಫ್ ಲೋಡ್ ಸೈಕಲ್, ಸೊ ಬೇಕು ಅಂತ ಹೇಳಿದ್ರೆ ನಾನು ಅಪ್ಪರ್ ರ್ಯಾಕ್ನ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ನನಗೆ ಲೋಯರ್ ರ್ಯಾಕ್ ಬೇಕು ಅಂದರೆ ಲೋಯರ್ ರ್ಯಾಕ್ನ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಸಿಂಬಲ್ ಕೊಟ್ಟಿರ್ತಾನೆ. ಸೊ ಇದು ಅಪ್ಪರ್ ರ್ಯಾಕ್ ಸಿಂಬಲ್ ಇರುತ್ತೆ, ಇದು ಲೋಯರ್ ರ್ಯಾಕ್ ಸಿಂಬಲ್ ಇರುತ್ತೆ. ಸೊ ಇಲ್ಲಿ ನಾವೇನು ಪಾತ್ರೆಗಳನ್ನ ಇಟ್ಟಿರ್ತೀವಿ ಸೊ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ಎನರ್ಜಿ ಸೇವರ್ ಆಪ್ಷನ್, ಸೊ ಇದರಲ್ಲಿ ಬಂದುಬಿಟ್ಟು ಏನಂತ ಹೇಳಿದ್ರೆ ನಮಗೆ ಕೋಲ್ಡ್ ವಾಟ್ರಲ್ಲಿ ವಾಶ್ ಆಗುತ್ತೆ. ಸೊ ಈ ಥರ ಬಂದುಬಿಟ್ಟು ಏನಂದರೆ ಸೈಕಲ್ಸ್ಗಳನ್ನ ಕೊಟ್ಟಿರ್ತಾನೆ. ಎಕ್ಸ್ಟ್ರಾ ನಮಗೆ ಸ್ಟೀಮ್ ಬೇಕು ಅಂತ ಹೇಳಿದ್ರೆ ಸ್ಟೀಮ್ನ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಬೋದು. ಒಂದೇನಂದರೆ ಅಡಿಷನಲ್ ಬೇಕು ಅಂತ ಹೇಳಿದ್ರೆ ನೀವು ಸೆಲೆಕ್ಟ್ ಮಾಡ್ಕೊಬೋದು, ಸ್ಟೀಮ್ ಸೈಕಲ್ಸ್ ಸೆಲೆಕ್ಟ್ ಮಾಡ್ಬೋದು. ಸೊ ಅಥವಾ ಇಲ್ಲ ನಿಮಗೇನಾದರೂ ಹೈ ಟೆಂಪ್ರೇಚರಲ್ಲಿ ಬೇಕು ಅಂತ ಹೇಳಿದ್ರೆ ಟೆಂಪ್ರೇಚರ್ ಲೆವೆಲ್ ಸೆಲೆಕ್ಟ್ ಮಾಡ್ಕೊಬೋದು. ಎಕ್ಸ್ಟ್ರಾ ಡ್ರೈ ಆಪ್ಷನ್ ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಡ್ರೈ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದಿರುತ್ತೆ. ಸೊ ಇದು ಡಿಲೇ ಸ್ಟಾರ್ಟ್ ಆಪ್ಷನ್ನು ಕೂಡ ಕೊಟ್ಟಿರ್ತಾನೆ, ಲೈಕ್ ವಾಷಿಂಗ್ ಮಿಷಿನ್ ಥರನೇ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಏನಾದರೂ ಒಂದು ನೀವು 6 hours ಅಥವಾ 5 hours ಆದಮೇಲೆ ಮಷಿನ್ ಆನ್ ಆಗಬೇಕು, ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕು, ಸೊ ಬರೋದ್ರಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಸೊ ಫ್ರಮ್ 1 hour to 12 hours ಬಂದು ನೀವು ಡಿಲೇ ಸ್ಟಾರ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೋದಿರುತ್ತೆ. ಸೊ ಇದಿಷ್ಟು ಒಂದು ಏನಂತ ಹೇಳಿದ್ರೆ 14+ LG ಡಿಶ್ ವಾಷರ್ದು ಕಂಪ್ಲೀಟ್ ಸೊ ಡೆಮೋ ಇರುತ್ತೆ. ಮತ್ತೇನಂತ ಹೇಳಿದ್ರೆ ಪ್ರೋಗ್ರಾಮ್ಸ್ಗಳು ಯಾವ ಥರ ಯೂಸ್ ಮಾಡ್ಬೋದು ಸೊ ಇದೆಲ್ಲ ಬಂದುಬಿಟ್ಟು ಡೆಮೋ ಹೇಳಿರ್ತೀವಿ. ಸೊ ಇದ್ರ ಜೊತೆಗೆ ಏನಂತ ಹೇಳಿದ್ರೆ ಕಂಪ್ಲೀಟ್ ಪ್ರಾಡಕ್ಟಿಗೆ ಇದಕ್ಕೆ 2 years ಬಂದು ವಾರಂಟಿ ಇರುತ್ತೆ. ಸೊ ಅದ್ರ ಜೊತೆಗೆ ಮೋಟರ್ಗೂ ಕೂಡ 10 years ವಾರಂಟಿ ಬರುತ್ತೆ. ಸೊ ಇದರಲ್ಲಿ ಕೂಡ ನಮ್ಗೆ ಏನಂತ ಹೇಳಿದ್ರೆ ಇನ್ವರ್ಟರ್ ಡೈರೆಕ್ಟ್ರು ಮೋಟ್ರ್ ಯೂಸ್ ಮಾಡ್ತಾರೆ. ಸೊ ನಾಯ್ಸು ಮತ್ತು ವೈಬ್ರೇಷನ್ ಲೆವೆಲ್ ಕಡಿಮೆ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ಪವರ್ ಕನ್ಸಂಪ್ಷನ್ ಕೂಡ ಕಡಿಮೆ ತೊಗೊಳುತ್ತೆ. ಸೊ ಆ್ಯಸ್ ಪರ್ ನಾವೇನು ಲೋಡ್ ಹಾಕಿರ್ತೀವಿ ಇದೆಲ್ಲ ಬಂದು ಸೆನ್ಸ್ ಮಾಡಿ ತೊಗೊಳುತ್ತೆ. ಸೊ ಮೇನ್ಲಿ ಹೈಲೈಟ್ ಅಂತ ಹೇಳಿದಾಗ ನಮ್ಗೆ ಬೇರೆ ಡಿಶ್ ವಾಷರ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಸೊ ಮೇಜರಾಗಿ ಇದರಲ್ಲಿ ಬಂದು ನಮಗೆ ಸ್ಟೀಮ್ ವಾಶ್ ಆಪ್ಷನ್ಸ್ ಇರೋದ್ರಿಂದ ಸೊ ವಾಷಿಂಗ್ ಕ್ವಾಲಿಟಿ ವೈಸ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಬೇರೆ ಯಾವುದಕ್ಕೆ ಕಂಪೇರ್ ಮಾಡಿದ್ರು ಬೆಟರ್ ಇನ್ ಟರ್ಮ್ಸ್ ಆಫ್ ವಾಷಿಂಗ್ ಕ್ವಾಲಿಟಿ. ಸೊ ಪ್ಲಸ್ ಅದ್ರ ಜೊತೆಗೆ ಬಂದುಬಿಟ್ಟು ಏನಂತ ಹೇಳಿದ್ರೆ ಕ್ವಾಡ್ ವಾಶ್ ಆಪ್ಷನ್ ಏನು ಯೂಸ್ ಮಾಡ್ತಾರೆ. ಸೊ ಇದರಿಂದ ಬಂದು ವಾಟರ್ ಸ್ಪ್ರೇ ಸೊ ಎಲ್ಲ ಕಡೆಗೆ ನಮ್ಗೆ ಈವನ್ ಆಗಿ ಸ್ಪ್ರೆಡ್ ಆಗೋದ್ರಿಂದ ಸೊ ಮೇನ್ಲಿ ಬಂದು ವಾಷಿಂಗ್ ಕ್ವಾಲಿಟಿ ಅಂತ ಬಂದಾಗ ತುಂಬ ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದ್ರದ್ದು ಪ್ರೀವಿಯಸ್ ಮಾಡಲ್ಸ್ ಎಲ್ಲ ನೋಡ್ತೀವಿ ಅಂತ ಹೇಳಿದ್ರೆ LG ಡಿಶ್ ವಾಷರ್ಸಲ್ಲಿ ಒಂದು ಡ್ರಾಬ್ಯಾಕ್ ಅಂತ ಬರ್ತಾಯಿತ್ತು, ಲೈಕ್ ಆಟೋ ರೀಸ್ಟಾರ್ಟ್ ಆಪ್ಷನ್ ಇರ್ತಾ ಇರಲಿಲ್ಲ. ಬಟ್ ಈ ಮಾಡಲಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಕಸ್ಟಮರ್ಸ್ಗೆ ಅದು ಕೂಡ ಇಶ್ಯೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ವಿತ್ ಆಟೋ ರೀಸ್ಟಾರ್ಟ್ ಆಪ್ಷನ್ ಕೊಟ್ಟಿರ್ತಾನೆ ಈ ಮಷೀನಲ್ಲಿ. ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಯೂಸ್ ಮಾಡ್ತಾ ಇರ್ತೀರಾ, ಸೊ ಮಧ್ಯದಲ್ಲಿ ಪವರ್ ಆಫ್ ಆಯಿತು ಅಥವಾ ಮಷೀನ್ ಏನಾದರೂ ಆಫ್ ಆಯಿತು, ಮೊದಲಿಂದ ಏನು ಆನ್ ಆಗಲ್ಲ, ಸೊ ಎಲ್ಲಿಗೆ ಸ್ಟಾಪ್ ಆಗಿರುತ್ತೆ ಸೊ ಅದೇ ಸೈಕಲಿಂದ ಸೊ ವಾಷಿಂಗ್ ಪ್ರೋಗ್ರಾಮ್ ಕಂಪ್ಲೀಟ್ ಆಗುತ್ತೆ. ಸೊ ಇದಿಷ್ಟು ಬಂದ್ಬಿಟ್ಟು ಏನಂದರೆ ಡಿಶ್ ವಾಷರ್ದು ಕಂಪ್ಲೀಟ್ ಡೆಮೋ ಆಗಿರುತ್ತೆ. ಸೊ ಇದರದ್ದು ನಿಮ್ಮ ಡೆಪ್ತು ಮತ್ತು ವಿಡ್ತು ಬಂದು ಸೊ 2 feet ಅರೌಂಡ್ ನಿಮಗೆ 23 inches ಬರುತ್ತೆ. ಬಟ್ ಇನ್ ಸ್ಟ್ಯಾಂಡರ್ಡ್ಸಲ್ಲಿ ಹೇಳ್ಬೇಕಂದ್ರೆ 2 feet by 2 feet ಬರುತ್ತೆ. ಮತ್ತು ರಿಕ್ವೈರ್ಮೆಂಟ್ಸ್ ಅಂತ ಬಂದಾಗ ಸೇಮ್ ಲೈಕ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ರಿಕ್ವೈರ್ಮೆಂಟ್ಸು ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ನಮಗೆ ಏಜ್ ಕನೆಕ್ಷನ್ ಇರಬೇಕು. ಸೊ ಮತ್ತು ವಾಟ್ರ್ ಕನೆಕ್ಟಿವಿಟಿ ಇದೆರಡು ಬಂದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇವಾಗಿನ ಮಾಡಲ್ಸ್ಗಳೆಲ್ಲ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಸೊ ಲೇಟೆಸ್ಟ್ ಟೆಕ್ನಾಲಜಿ ವೈಸು ಮತ್ತು ವಾಷಿಂಗ್ ಕ್ವಾಲಿಟಿ ವೈಸ್ ಎಲ್ಲ ನೋಡ್ತೀವಿ ಅಂತ ಹೇಳಿದ್ರೆ ಸೊ ಬೆಸ್ಟ್ ಆಪ್ಷನಲ್ಲಿ ಸಿಗುತ್ತೆ ನಿಮಗೆ. ಇದರಲ್ಲಿ ನಮ್ಮ ನಂಬರ್ ಕೂಡ ಹಾಕಿರ್ತೀವಿ. ಸೊ ಇನ್ ಕೇಸ್ ಏನಾದರೂ ಪರ್ಚೇಸ್ ಮಾಡೋ ಪ್ಲಾನಿಂಗ್ ಇದೆ ಅಥವಾ ಏನಾದರೂ ನಿಮ್ಗೆ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಸೊ ನಮ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಥವಾ ಕ್ಲಾರಿಫಿಕೇಷನ್ಸ್ ಇತ್ತು ಅಂದರೆ ಕಮೆಂಟ್ಸ್ ಮಾಡ್ಬೋದು. ಸೊ ಹಾಗೆ ಮುಂದಿನ ವೀಡಿಯೋದಲ್ಲಿ ಬೇರೆ ಹೊಸ ಪ್ರಾಡಕ್ಟ್ ಬಗ್ಗೆ ನಾವು ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.